ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. if ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದ್ಬಿಟ್ಟು ಟಾಪ್ ಸ್ಟಿಚಿಂಗ್ ಮಾಡ್ತಾ ಇರೋದು. ಫಸ್ಟ್ಗೆ ನಾವು ಕೆಳಗಡೆ ಲೈನಿಂಗ್ ಪೀಸ್ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಎರಡು ಪೀಸನ್ನು ಅಷ್ಟೇ ಫಸ್ಟ್ಗೆ ಅದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ನಾವು ಬೇರೆ ಕಡೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಫಸ್ಟು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಮಾಮೂಲಿ ಮೇಲ್ಗಡೆ ಮೇನ್ ಪೀಸ್ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಟು ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಆ ಕಡೆ ಎಲ್ಲ ನೀಟಾಗಿ ಸವರಿಸ್ಕೊಂಡು ಗುಂಡು ಪಿನ್ಗಳಿದ್ರೆ ಹಾಕ್ಕೊಂಡು ಅದನ್ನು ನೀಟಾಗಿ ಸುತ್ತ ಗುಂಡು ಪಿನ್ ಹಾಕಿ ಸ್ಟಿಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೊಬಿಡ್ಬೇಕು. ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಒಂದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಇವಾಗ ಅದನ್ನ ತೆಗೆದ್ಬಿಟ್ಟು ನೀಟಾಗಿ ಒಂದು ಹೇಳಿದ್ನಲ್ಲ ಆಗಲೇ ಹೇಳ್ದಂಗೆ ಅದನ್ನು ತೆಗ್ದಾದ್ಮೇಲೆ ಪಾಯಿಂಟ್ ಒಳಗೆ ಹಾಕ್ಕೊಂಡು ಅದನ್ನು ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ ಡಿಸೈನು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಸುತ್ತ ಇವಾಗ ಪಿನ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನಾನು ಇಲ್ಲಿ ಹಾಕ್ತಾಯಿದ್ದೀನಲ್ಲ ಆ ಥರ ಸುತ್ತ ನೀಟಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದು ಒಂದೊಂದು ಚೂರು ಇರೋದನ್ನು ತೆಗೆದುಬಿಡ್ಬೇಕು. ಈ ರೀತಿ ಒಂದು ಸೈಡ್ ಆಯಿತು. ಇದು ಬ್ಯಾಕು. ಹಿಂದೆ ಪೀಸ್ ಇದು ಮುಂದೆ ಪೀಸು ಸ್ಟಿಚ್ ಮಾಡ್ಕೋಬೇಕು. ಮುಂದೆ ಒಂದು ಸ್ವಲ್ಪ ಡಿಸೈನಾಗಿ ನೆಕ್ ಏನಾದರೂ ಇದ್ದರೆ ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ಈಗ ಎರಡು ಕಡೆದನ್ನು ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ಕಟ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮುಂದೆ ಪೀಸ್ ಇರುತ್ತಲ್ಲ ಆ ಪೀಸನ್ನ ಸೇಮ್ ಇದೇ ಥರನೇ ಹಿಂದೆಗಡೆ ಪೀಸ್ ಯಾಕೆ ಸ್ಟಿಚ್ ಮಾಡೋದು ಹಾಗೆಯೇ ಮುಂದೆಗಡೆ ಪೀಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಆ ಮಧ್ಯದಲ್ಲಿ ಪಿನ್ ಹಾಕ್ಕೊಂಡು ನಾವೇನಾದರೂ ಡಿಸೈನ್ ಇಟ್ಟಿದ್ರೆ ನೆಕ್ ಡಿಸೈನ್ ಅದನ್ನು ನಿಧಾನಕ್ಕೆ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ನಾನೇನು ಡಿಸೈನ್ ಜಾಸ್ತಿ ಇಟ್ಟಿಲ್ಲ, ಮಾಮೂಲಿ ಸಿಂಪಲ್ಲಾಗಿ ಒಂಥರ ವಿ ಶೇಪಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು ಜಾಸ್ತಿ ಡಿಸೈನ್ ಏನು ಇಡೋಕ್ಕೆ ಹೋಗಲಿಲ್ಲ. ಆ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ನಾನು ಆಗಲೇ ಹೇಳಿದಾಗೆ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಆಗಲೇ ಹೇಳಿದಾಗೆ ಇದು ವಿ ಶೇಪ್ ಥರ ಇಟ್ಟಿದ್ದೀನಿ ಅಷ್ಟೇ, ಏನು ಜಾಸ್ತಿ ಏನು ಡಿಸೈನ್ ಮಾಡಿಲ್ಲ. ಡೈಲಿ ಯೂಸ್ಗಲ್ವಾ ಇನ್ನೇನು ಜಾಸ್ತಿ ಗ್ರ್ಯಾಂಡ್ ಡಿಸೈನ್ ಬೇಡ ಅಂದ್ಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಇದಕ್ಕೆ ಕಟ್ ಮಾಡ್ಕೊಂಬಿಟ್ಟು ನಾನು ಆಗಲೇ ಹೇಳಿದಾಗೆ ನ್ಯಾಚ್ ಹಾಕ್ಕೊಂಡು ಇದಕ್ಕೂ ಅಷ್ಟೇ ಒಂದು ಪಾಯಿಂಟೊಳಗೆ ಹಾಕ್ಕೊಂಡ್ರೆ ನ್ಯಾಚ್ ಹಾಕ್ಬಿಟ್ಟು ನೀಟಾಗಿರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಹಾಕ್ಕೊಳ್ಳಿ. ಒಂಚೂರು ಆ ಕಡೆ ಈ ಕಡೆ ಫಸ್ಟು ಲೈನಿಂಗ್ ಪೀಸ್ ಮೇಲೆ ಹಾಕ್ಕೋಬೇಕು, ಆಮೇಲೆ ಮಾಮೂಲಿ ಮೇನ್ ಪೀಸ್ ಮೇಲೆ ಪಾಯಿಂಟ್ ಒಳಗೆ ನೀಟಾಗಿ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಈಸಿ. ಬ್ಲೌಸ್ಗಿಂತ ಇದರಲ್ಲೇನು ಕ್ರಾಸ್ ಪಟ್ಟಿಗಳು ಆ ಥರ ಏನು ಬರೋಲ್ಲ. ನೆಕ್ಕೊಂದು ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಇನ್ನೇನು ಬರೋಲ್ಲ. ನೆಕ್ಕೊಂದು ಡಿಸೈನ್ ಏನಾದರೂ ಇದ್ದರೆ ಸ್ವಲ್ಪ ನೀಟಾಗಿ ಹೊಲ್ಕೊಂಡ್ರೆ ಆಗುತ್ತೆ, ಆಗೇನು ಪ್ರಾಬ್ಲಮ್ ಆಗೋಲ್ಲ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು. ಕೆಲವರು ಅದಕ್ಕೇ ಡ್ರೆಸ್ನೇ ಆಸೆ ಪಡ್ತಾರೆ, ಕೆಲವರು ರೆಡಿಮೇಡ್ ಡ್ರೆಸ್ಗಳು ಇಷ್ಟನೇ ಆಗೋಲ್ಲ. ಈ ಥರ ಸ್ಟಿಚಿಂಗ್ ಡ್ರೆಸ್ಗಳನ್ನೇ ಜಾಸ್ತಿ ಲೈಕ್ ಮಾಡ್ತಾರೆ. ಒಂಥರ ಫಿಟ್ಟಿಂಗ್ ನೀಟಾಗಿರುತ್ತೆ ಅಂತ, ಪರ್ಫೆಕ್ಟಾಗಿ ನಮ್ಮ ಬಾಡಿಗೆ ಹೇಗೆ ಬೇಕೋ ಆಗಿರುತ್ತೆ ಅಂತ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ಆಮೇಲೆ ಮತ್ತೆ ನೆಕ್ಗೆ ನಾನು ಸ್ವಲ್ಪ ಪ್ಯಾಂಟ್ ಪೀಸ್ದು ಸ್ಟಿಚ್ ಮಾಡೋಣ ಅಂದ್ಕೊಂಬಿಟ್ಟು ಅಂದ್ಕೊಂಡೆ. ಯಾಕೆಂದರೆ ಪ್ಯಾಂಟ್ ಪೀಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಮ್ಯಾಚಿಂಗ್ ಆಗಿ ಅಂದ್ಬಿಟ್ಟು. ಆಮೇಲೆ ಸ್ಲೀವ್ಸ್ಗೆ ಬಂದ್ಬಿಟ್ಟು ಸ್ಲೀವ್ಸ್ಗೂ ಅಷ್ಟೇ ಸ್ಲೀವ್ಸ್ಗೆ ಬಟ್ಟೆ ಸಾಕಾಗಿಲ್ಲ, ಉದ್ದ ಸ್ಲೀವ್ಸ್ ಸ್ವಲ್ಪ ಉದ್ದ ಬೇಕಾಗಿತ್ತು. ಆಗಿರೋ ಬಟ್ಟೆಲಿ ಏನು ಮಾಡಿದೆ, ಉದ್ದ 1-2 ಇಂಚ್ ಉದ್ದ ಬೇಕಾಗಿರೋದ್ರಿಂದ ಆವಾಗ ಪ್ಯಾಂಟ್ ಪೀಸ್ ಬಟ್ಟೆನೇ ಕೆಳಗಡೆ ಪಟ್ಟಿ ಥರ ಕೊಟ್ಟು ಉದ್ದ ಮಾಡಿದೆ. ಆ ಥರ ಒಂದೊಂದು ಚೂರು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ ಡಿಸೈನಿಗೆ ತಕ್ಕನಾಗಿ. ನೋಡಿ ಈ ರೀತಿ. ಆಮೇಲೆ ಇದು ಬಂದ್ಬಿಟ್ಟು ಲೈನಿಂಗ್ ಪೀಸು ಇರಲಿಲ್ಲ, ನಾನು ಇದೇ ಪೀಸ್ನ ಡಬಲ್ಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಗೇನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಕೆಳಗಡೆ ಅದೇ ಹೇಳ್ದಾಗೆ ಒಂದು ಪೀಸ್ ಕಮ್ಮಿ ಬಂತು. ಹಾಗೇನು ಮಾಡಿದೆ, ನಾನು ಪ್ಯಾಂಟ್ ಪೀಸಲ್ಲೇ ಸ್ವಲ್ಪ ಕೊಡ್ತಾಯಿದ್ದೀನಿ 1-2 ಇಂಚಷ್ಟು. ಅದನ್ನ ಹಾಗೆ ಮಾಮೂಲಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಏನಿಲ್ಲ. ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇದು ಆ ಕಡೆ ಈ ಕಡೆ ಪೀಸ್ ಸಾಕಾಗಿಲ್ಲ ಅಂದರೆ ಅದು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ಗಳಿಗೆ ಕೆಲವೊಂದು ಜಾಯಿಂಟಿಂಗ್ ಬರುತ್ತೆ, ಅದನ್ನು ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ರೆಡಿ ಆದಮೇಲೆ ಸ್ಲೀವ್ಸ್ನ ಸೈಡ್ಗೆ ಇಟ್ಬಿಟ್ಟು ನೆಕ್ಕಿಗೆ ರೆಡಿ ಮಾಡ್ಕೋಬೇಕು. ನೆಕ್ಕಿಗೂ ಮಾಮೂಲಿ ಒಂದು ಅರ್ಧ ಇಂಚ್ 1 ಇಂಚ್ಗಾದರೆ ಸಾಕು ಪಟ್ಟಿ. ಅದು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಇಟ್ಕೋಬೋದು, ತೊಂದರೆ ಏನಿಲ್ಲ. ಇಷ್ಟೇ ಬೇಕು ಅಂತೆಲ್ಲ ನಾನು ಒಂದು ಅರ್ಧ ಇಂಚಿಗೆ ಅದನ್ನು ಸ್ಟಿಚ್ ಮಾಡಿ ಒಂದು ಇನ್ನೌಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಎರಡಕ್ಕೂ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿರುತ್ತೆ ಎರಡೂ ಸ್ಟಿಚ್ ಮಾಡಿದ್ಮೇಲೆ. ಇದು ಬಂದ್ಬಿಟ್ಟು ನೆಕ್ಕಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಇನ್ನೌಟ್ ಮಾಡ್ಕೊಬಿಡ್ಬೇಕು. ಇನ್ನೌಟ್ ಮಾಡ್ಕೊಂಬಿಟ್ರೆ ಒಂಥರ ಡಿಸೈನ್ಗೆ ಸ್ಟಿಚ್ ಮಾಡೋಕ್ಕೆ ನೀಟಾಗಿರುತ್ತೆ. ಹಾಗಾಗಿ ಈ ಥರ ಇನ್ನೌಟ್ ಮಾಡಿಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ಟು ಸೈಡ್ಗೆ ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ
ನೀಟಾಗಿ ಸೂಜಿ ದಾರ ಹಾಕ್ಕೊಂಬಿಟ್ಟು ನೀಟಾಗಿ ತೆಗಿಬೇಕು. ನಾನು ಯಾವಾಗಲೂ ಈ ಥರ ನೀವು ನೋಟ್ ಮಾಡಿ ಸೂಜಿಗೆ ದಾರ ಹಾಕ್ಕೊಂಡೆ ಇದು ಟ್ಯಾಗ್ನ ಉಲ್ಟಾ ತಿರುಗಿಸೋದು. ಆ ರೀತಿ ತಿರುಗಿಸ್ಕೊಂಡು ನೀಟಾಗಿ ಗಟ್ಟಿ ಇರಬೇಕು ದಾರ, ಇಲ್ಲಾಂದ್ರೆ ಕಟ್ಟಾಗಿಬಿಟ್ರೆ ಎಳೆಯೋಕ್ಕಾಗಲ್ಲ. ಇದು ಅಗಲ ಇರೋದ್ರಿಂದ ಆಗುತ್ತೆ. ಸಣ್ಣದಾಗಿ ಡೋರಿ ಮಾಡ್ತೀವಲ್ಲ ಅದು ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಈ ಥರ ನೋಡಿ ಈಸಿಯಾಗಿ ಬಂದುಬಿಡ್ತು ಎಳೆದ ತಕ್ಷಣ. ಇವಾಗ ಏನಿಲ್ಲ, ಅದು ನೀಟಾಗಿ ಬಂದಮೇಲೆ ನಾವು ಏನು ನೆಕ್ಕಿಗೆ ಡಿಸೈನ್ ಮಾಡಿ ಇತ್ತಲ್ಲ ಆ ಡಿಸೈನ್ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಅಲ್ಲಿ ಕ್ರಾಸಾಗಲಿ ಒಂಚೂರು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಕ್ರಾಸ್ ಇದೆಯಲ್ಲ ಅದು ಹಂಗೆ ತಿರುಗಿಸಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕ್ರಾಸಾಗಿ ಒಂದೊಂದು ಫ್ರಿಲ್ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟಿಚ್ ಆದಮೇಲೆ 2 ಜಾಯಿಂಟ್ ಮಾಡ್ಕೋಬೇಕು. ಹಿಂದೆ ಪೀಸು ಮತ್ತು ಮುಂದೆ ಪೀಸು ಎರಡನ್ನೂ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಷ್ಟೇ ಮಾಮೂಲಿ ನ್ಯಾಚ್ ಹಾಕಿರ್ತೀವಿ, ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಹೀಗೆ ನೋಡಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ಹಿಂದೆ ಮುಂದೆ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡ್ಕೋಬೇಕು. ಈಗ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾನು ಆಗಲೇ ಹೇಳ್ದಂಗೆ ಸ್ಲೀವ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ಜಾಯಿಂಟ್ ಮಾಡಿರ್ತೀವಿ ಶೋಲ್ಡರು, ಅದ್ರ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನ್ಯಾಚ್ ಹಾಕಿರೋದನ್ನು. ಆಗ ನಿಮಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೋಲ್ಲ, ನೀಟಾಗಿರುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗಿಂದ ಬಂದಾಗ ಮಧ್ಯ ಹೆಚ್ಚು ಕಮ್ಮಿ ಬಂದರೆ ಒಂಚೂರು ಜಾಸ್ತಿ ಬರ್ಬೋದು, ಇಲ್ಲ ಕಮ್ಮಿ ಬರ್ಬೋದು. ಅದಕ್ಕೆ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಸೈಡಲ್ಲಿ ಜಾಸ್ತಿ ಬಟ್ಟೆ ಕಮ್ಮಿ ಸಾಕಾಯಿತು ಅಂದರೆ ಕಮ್ಮಿ ಇತ್ತು ಅಂದರೆ ಜಾಯಿಂಟ್ ಮಾಡ್ಕೊಬೋದು. ಈ ರೀತಿ ನೋಡಿ ಕಮ್ಮಿ ಇತ್ತು ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಆ ರೀತಿ ಜಾಯಿಂಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಈ ರೀತಿ ಮಾಡ್ಕೊಬೋದು, ಈಸಿಯಾಗಿರುತ್ತೆ. ಇಲ್ಲ ಅಂದರೆ ಸ್ಟಾರ್ಟಿಂಗಿಂದ ಮಾಡಿದಾಗ ಏನಾಗುತ್ತೆ ಮಧ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಇಲ್ಲ ಟೈಟ್ ಆಗೋದು ಇಲ್ಲ ಲೂಸ್ ಆಗೋದು ಆ ಥರ ಆಗುತ್ತೆ. ಆವಾಗ ಬಟ್ಟೆ ಹೆಚ್ಚಾಗಿದ್ರೆ ಏನು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಈ ರೀತಿ ರೆಡಿ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ನಾವೇನು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಸ್ಲೀವ್ಸ್ನ ನೋಡಿ ಈ ರೀತಿ ಮಧ್ಯದಲ್ಲಿ ಇಟ್ಕೊಳ್ಳಿ, ಶೋಲ್ಡರ್ ಜಾಯಿಂಟ್ ಹತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಬರುತ್ತೆ ನೋಡಿ. ಒಂಚೂರು ಆ ಕಡೆ ಎಳೆಯೋಂಗಿಲ್ಲ, ಏನಿಲ್ಲ. ನಾವು ಹೇಗೆ ಸ್ಟಿಚ್ ಮಾಡ್ತೀವೋ ಹಾಗೇ ಬಳ್ಕೊಂಡು ನೀಟಾಗಿರುತ್ತೆ ನೋಡಿ. ಈ ರೀತಿ ಬಂತು. ಈ ಕಡೆನೂ ಹಾಗೇ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಆಯಿತು. ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಮತ್ತು ಸೈಡ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೈಡ್ಗೆ ನಾವು ನ್ಯಾಚ್ ಹಾಕಿರ್ತೀವಲ್ಲ ಕೆಳಗಡೆ ಹಿಪ್ ಹತ್ರ, ಅಲ್ಲಿ ನೀಟಾಗಿ ಒಂದು ಪಿನ್ ಹಾಕ್ಕೊಳ್ಳಿ, ಎರಡೂ ಸೇರಿಸಿ. ಆವಾಗ ನಮಗೆ ಮೇಲ್ಗಡೆಯಿಂದ ಒಂದೇ ಲೆವೆಲಿಗೆ ಬರುತ್ತೆ. ಒಂಚೂರು ಇವಾಗ ಮೇಲೆ ಕಮ್ಮಿ ಬರ್ಬೋದು, ಜಾಸ್ತಿ ಬರ್ಬೋದು. ಒಂದೊಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗಬಾರ್ದು ಅನ್ನೋದಾದರೆ ನೀಟಾಗಿ ಆ ಥರ ಮಾಡ್ಕೋಬೇಕು ನೋಡಿ. ಈ ರೀತಿ ಪಿನ್ ಹಾಕ್ಕೊಬಿಡಿ. ಆ ಮೇಲ್ಗಡೆ ಎಲ್ಲ ಕಂಕ್ಳ ಹತ್ರವರೆಗೂ ಒಂದೊಂದು ಪಿನ್ ಹಾಕ್ಕೊಂಬಿಟ್ರೆ ಅವಾಗ ನಿಮಗೆ ನೀಟಾಗಿರುತ್ತೆ. ಆಮೇಲೆ ನೀಟಾಗಿ ನಾವೇನು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ ಮಿಸ್ ಮೇಲೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಇದೇನು ತೊಂದರೆನೇ ಇಲ್ಲ. ಒಂದೊಂದು ಸಲ ಅಯ್ಯೋ ಹೆಂಗಪ್ಪ ಮಾಡೋದು ಸ್ಟಿಚ್ಚು ಅನಿಸುತ್ತೆ, ಏನಿಲ್ಲ. ಈ ರೀತಿ ಪಿನ್ ಹಾಕ್ಕೊಂಬಿಡಿ. ಅವಾಗ ನಮ್ಗೆ ಹೆಚ್ಚು ಕಮ್ಮಿ ಬಂದರೆ ಇಲ್ಲಿ ಕಂಕ್ಳ ಹತ್ರ ನೀವು ಸ್ಟಿಚ್ ಮಾಡ್ಕೊಬೋದು. ಏನಾದ್ರು ಜಾಸ್ತಿ ಬಂತು ಕಮ್ಮಿ ಬಂತು ಅಂದರೆ ಅಲ್ಲಿ ಸ್ಟಿಚ್ ಮಾಡಿಕೊಂಡು ನೀವು ಮಾಮೂಲಿ ಸ್ಟಿಚ್ ಮಾಡ್ಬೋದು. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಒಂದು 2-3 ಹೊಲಿಗೆ ಹಾಕ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಮತ್ತು ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೈಡ್ಸ್ ಫೋಲ್ಡ್ ಮಾಡಬೇಕಂದ್ರೆ ನಾವು ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಹಿಪ್ ಹತ್ರ, ಅಲ್ಲಿಂದ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ರಿಂಕಲ್ಸ್ ಬರೋಲ್ಲ, ನೀಟಾಗಿ ಬರುತ್ತೆ. ಸೈಡ್ ಜಾಯಿಂಟು ಸೈಡಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಓಪನ್ನ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಲ್ಲಿ ಒಂಥರ ನುಳ್ಕೊಂಡಂಗೆ ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಹಿಪ್ ಹತ್ರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿಂದ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಅದು ನೀಟಾಗಿ ಬರುತ್ತೆ, ಒಂಚೂರು ನಮಗೆ ರಿಂಕಲ್ಸ್ ಬರೋಲ್ಲ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸೈಡ್ನ ಮತ್ತು ಕೆಳಗಡೆ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆನೂ ಅಷ್ಟೇ ಈ ಥರ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಒಂಥರ ನೀಟಾಗಿ ಚೆನ್ನಾಗಿರುತ್ತೆ. ಮತ್ತು ಕೆಳಗಡೆನೂ ಅಷ್ಟೇ ಹೆಚ್ಚು ಕಮ್ಮಿ ಇರೋ ಪೀಸ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಟಾಪ್ ರೆಡಿ ಆಗುತ್ತೆ. ಅಂದರೆ ಬ್ಲೌಸ್ಗಿಂತ ತುಂಬ ಈಸಿ ಇದು ಟಾಪ್ ಸ್ಟಿಚ್ ಮಾಡೋದು. ಅಂದರೆ ಒಂದು ಸಲ ಹೊಲಿಯೋವರೆಗೂ ಕಷ್ಟ ಅನಿಸುತ್ತೆ. ನೀವು ಒಂದೇ ಒಂದು ಡ್ರೆಸ್ ಹೊಲಿದ್ರೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೀವೇ ಕಟ್ಟಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡಿ ಹಾಕ್ಕೋಬೋದು ನೋಡಿ. ಈ ರೀತಿ ಎಷ್ಟು ನೀಟಾಗಿ ಬರುತ್ತೆ, ಒಂಚೂರು ರಿಂಕಲ್ಸು ನುಲ್ಕೆ ಥರ ಏನೂ ಬರೋಲ್ಲ. ಇವಾಗ ಈ ರೀತಿ ಕೆಳಗಡೆನ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗೋಯ್ತು ನಮಗೆ ಟಾಪು. ಈ ರೀತಿ ಟಾಪ್ನ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂತು ಅಂತ, ನೀಟಾಗಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.